ಯುದ್ಧ ಚಲೋ ಆಕತಿ. ಯುದ್ಧ ಚಲೋ ಆದ ಬಳಿಕ ಅಲ್ಲಿ ಏನ್ ನಮಗೆ ತೋರಿಸ್ತಾರ ಅಂದ್ರೆ ಎಲ್ಲರೂ ಯುದ್ಧ ಮಾಡ್ತಿರ್ತಾರೆ. ಯುದ್ಧ ಮಾಡುವಾಗ ನಮ್ಮ ಕಿತ್ತೂರಿನ ಸೈನ್ಯವು ಸ್ವಲ್ಪ ಸೋಲುವ ಹಂತಕ್ಕೆ ಬರಾಕತ್ತೈತ್ರಿ. ಯಾಕಂದ್ರ ಅವಂಗ ಕೋಟೆ ಒಳಗ ಒಪ್ಪಂದ ಏನ್ ಮಾಡ್ಕೊಂಡಿರ್ತಾನೋ ಅವನು ಮದ್ದ ಗುಂಡು ಒಳಗ ಸಗಣಿ ಅಥವಾ ನೀರನ್ನ ಮಿಕ್ಸ್ ಮಾಡಿರ್ತಾನ್ರಿ. ಮಿಕ್ಸ್ ಮಾಡಿದ ಬಳಿಕ ಅವು ಯಾವು ಕೂಡ ಬ್ಲಾಸ್ಟ್ ಆಗಂಗಿಲ್ಲ, ಹಾರಂಗಿಲ್ರಿ ಮದ್ದು ಅಥವಾ ಗುಂಡುಗಳು. ಆಮೇಲೆ ಕೈಲೆ ಕತ್ತಿಲೆ ಹೋರಾಡೋರು ಮಾತ್ರ ಇಲ್ಲಿ ಇರ್ತಾರ್ರಿ. ಬ್ರಿಟಿಷರ ಸೈನ್ಯವು ಹೆಚ್ಚಾಗಕತ್ತೈತ್ರಿ. ಅವ್ರ ಕಡೆ ಇದ್ದ ಮದ್ದು ಗುಂಡುಗಳು ಇವ್ರ ಮ್ಯಾಗ ಹಾರಿಸಿ ಇವ್ರು ಬರೀ ಕತ್ತಿದಿಂದ ಅಟ್ಟ ಯುದ್ಧ ಮಾಡ್ತಿರ್ತಾರೆ. ಹಿಂಗ ಇದ್ದ ಬಳಕ ವಿಧಿ ಇಲ್ದ ಏನ್ ಮಾಡ್ಬೇಕಾಗೈತಪ್ಪ ಅಂದ್ರೆ ಚೆನ್ನಮ್ಮಾಳನ್ನ ಆ ಒಂದು ಯುದ್ಧದಿಂದ ಗಡಿಪಾರ್ ಮಾಡ್ಬೇಕಾಗಂದ್ರೆ, ಗಡಿಪಾರ್ ಅಂದ್ರೆ ಆ ಯುದ್ಧ ಭೂಮಿಯನ್ನ ಬಿಟ್ಟ ಬೇರೆ ಕಡೆ ಹೋಗ್ಬೇಕಾಗಿರ್ತೈತಿ. ಯಾಕಂದ್ರ ಮೇನ್ ರಾಣಿಯನ್ನ ಸಿಕ್ಕಳಪ್ಪ ಅಂದ್ರ ಆ ಯುದ್ಧ ಕಿತ್ತೂರು ಸಂಸ್ಥಾನ ಪೂರ್ತಿ ಇವ್ರ ಕೈ ಸಿಕ್ಕಂಗ ಆಕತಿ ಅಂತ ಹೇಳಿ ಅಲ್ಲಿದ್ದ ಚೆನ್ನಮ್ಮಾಳನ್ನ ಎಲ್ಲರೂ ಸೇರಿ ಅಲ್ಲಿದ ಕಳ್ಸಾಕತ್ತಾರ್ರಿ. ಗುಪ್ತ ಮಾರ್ಗದ್ಲೆ ಹೋಗಿರ್ತಾಳ್ರಿ ರಾಣಿ ಚೆನ್ನಮ್ಮ. ಆದ್ರ ನಮ್ಮ ಕಡೆ ಇದ್ದವ್ರು ಮಲ್ಲಪ್ಪ ಶೆಟ್ಟಿ ಮತ್ತ ಈ ವೆಂಕಟರಾವ್ ಇಬ್ರು ಸೇರಿ ಆ ಗುಪ್ತ ಮಾರ್ಗವನ್ನ ಬ್ರಿಟಿಷರಿಗೆ ತೋರಿಸಿರ್ತಾರ. ಆ ಗುಪ್ತ ಮಾರ್ಗದಿಂದ ಆ ರಾಣಿ ಚೆನ್ನಮ್ಮಳನ್ನ ಅರೆಸ್ಟ್ ಮಾಡ್ತಾರ್ರಿ ಬ್ರಿಟಿಷ್ ಅಧಿಕಾರಿಗಳು. ರಾಣಿ ಚೆನ್ನಮ್ಮ ಅರೆಸ್ಟ್ ಆಗಿದ್ದ ಸುದ್ದಿ ಕೇಳಿದ್ದ ರಾಯಣ್ಣನು ಕೂಡ ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರ್ರಿ. ಆಮೇಲೆ ಇವ್ರನ್ನೆಲ್ಲರನ್ನು ಸೇರಿ ಕಾರಾಗೃಹದಾಗ ಇಡ್ತಾರ್ರಿ. ಈ ಕಡೆ ಚಾಪ್ಲಿನ್ ಅಧಿಕಾರಿಯು ಈ ವೆಂಕಟರಾವ್ಗ ಮತ್ತ ಈ ಒಬ್ಬ ಮಲ್ಲಪ್ಪ ಶೆಟ್ಟಿಗೆ ಏನ್ ಹೇಳಿರ್ತಾರಂದ್ರ